ಸಂತೋಷವಾಗಿ ಮನೆಗೆ ಬಂದ್ಬಿಟ್ಟ ರೈತ. ಹೆಂಡ್ತಿಗೆ ಹೇಳ್ದ, ಹಚ್ಚೆ ದೀಪ ಹಚ್ಚೆ, ದೇವ್ರ ಮನೆಗೆ ಹೋಗಿ ದೀಪ ಹಚ್ಚು, ನನ್ನ ಮನೆಗೆ ನನ್ನ ಸ್ನೇಹಿತ ನನ್ನ ಲಾಯರ್ ಅವನೇ ದೇವ್ರಿನ ಮೇಲೆ ಅಂತ. ಹೌದಾ, ಒಳ್ಳೇದಾಯ್ತು ಕಣಪ್ಪ, ಗೆದ್ದಾಯ್ತು ತಾನೆ. ಆಮೇಲೆ ಅವ್ರಿಗೇನು ಕೊಟ್ಬಿಟ್ಟು ಬಂದ್ರಿ ಅಂದ್ಲು. ನಾನು ಏನೋ ಕೊಡಮ ಅಂತ ಮಾಡಿದ್ದೆ, 10,000 ಜೋಬಲ್ಲಿ ಇಟ್ಕೊಂಡು ಹೋಗಿದ್ದೆ. ಅವನೇನಂದ ಗೊತ್ತಾ, ನಿನ್ನ ಸ್ನೇಹದ ಮುಂದೆ ಯಾವುದು ಲೆಕ್ಕ ಇಲ್ಲ, ಏನು ಬೇಡ ಹೋಗು ಅಂದ್ಬಿಟ್ಟ. ಅಯ್ಯಮ್ಮ ಅಂದ್ಲು, ಬುದ್ಧಿ ಇದೆಯಾ ನಿನಗೆ? ಆ ಪುಣ್ಯಾತ್ಮನ ಋಣ ಮಡಿಕ ಬಾಡ್ಸ್ಕೊಂಡು ಕೊಡಬೇಕಾಗಿತ್ತು ಅಂದ್ಲು. ಅದಕ್ಕೆ ಇವನಂದ, ಮುಂದಿನ ತಿಂಗಳು ಹಬ್ಬಕ್ಕೆ ಬರ್ತಾನಲ್ಲಿ ಕೊಡ್ಮ ಸುಮ್ಮಿರು ಅಂದ. ಲಾಯರ್ ಮನೆಗೆ ಹೋದ್ರು, ಹೆಂಡ್ತಿಗೆ ಹೇಳಿದ್ರು, ನೋಡೆ ಸಾಸ್ಲಾಪುರದ್ದು ನನ್ನ ಸ್ನೇಹಿತನ 1 ಎಕರೆ ಹೊಲ ಗೆದ್ಬಿಟ್ಟೆ ಅಂದರು. ಅವಮ್ಮ ಅಂದ್ಲು, ಏನು ಇಸ್ಕೊ ಬಂದೆ ಅಂದ್ಲು ಅವಳು. ಅವನಂದ, ನಾನು ನಿನ್ನ ಸ್ನೇಹಕ್ಕೆ ಬೆಲೆ ಕೊಟ್ಟಿವ್ನಿ, ಏನು ಬೇಡ ಅಂದ್ಬಿಟ್ಟೆ. ಸ್ನೇಹಕ್ಕೆ ಬೆಲೆ ಅಲ್ಲಿ ಕೊಟ್ಟಿದೆಯೇ, ನೆಕ್ಲೆಸ್ ಮಾಡೋಕ್ಕೆ ಇವ್ನು ನಾನು ಇಸ್ಕೊ ಬರ್ಬೇಕು, ನಾನು ಇಲ್ಲಿ ಹೇಳ್ತಾರ ದುಡ್ಡ ಅಂದ್ಲವಳು. ಹಂಗಲ್ಲ ಅಂದ. ಹಂಗಲ್ಲ ಹಿಂಗಲ್ಲ, ಕೋರ್ಟ್ಗೆ ಹೋಯ್ತೀಯ, ನನ್ನ ಗಂಡೇನೋ ಒತ್ಕೊ ಬರ್ತಾನೆ, ನಾಕಾಯ್ಕ ಕೂತೀವನಲ್ಲಿ 1 ಎಕರೆ ಗೆದ್ಬಿಟ್ಟು ಬರೀ ಕೆಲ ಬಂದಿದ್ದೀವಿ, ಮಾನ ಮರೋದು ಬೇಡ ನಿನಗೆ? 20 ಗುಂಟೆ ದುಡ್ಡನ್ನಾರು ಕಿತ್ಕೊಂಡು ಬರ್ಬೇಕೋ ಬೇಡವೋ ಅಂತೀವಳು. ನಾನು ಬೇಡ ಅಂದಲ್ಲ. ಬೇಡ ಅಂತ ಹೆಂಗಂದೆ ನೀನು? ಇನ್ನು ತಿಂಗಳೊಳಗೆ ಆ ದುಡ್ಡು ವಸೂಲು ಮಾಡ್ಕರ್ದೆ ಮನೆಗೆ ಬಾ, ಮಾಡ್ತೀವಿ ಮಾಲಮ್ಮಿ ಹಬ್ಬ ಅಂದ್ಲು. ಪಾಪ ಲಾಯರು ಜಡ್ಜ್ ಮುಂಚರ್ ಮಾತಾಡೋ ಅಭ್ಯಾಸ, ಹೆಂಡ್ತಿ ಮುಂಚರ್ ಮಾತಾಡೋಂಗಿಲ್ಲ. ಏನು ಮಾಡೋದು, ನನ್ನ ಹಣೆ ಬರ ಆಯ್ತು ಬಿಡು ಅಂದ.